ಅವರು ಆಡೋ ಒಂದೊಂದು ಮಾತನ್ನು ಯೋಚನೆ ಮಾಡಿ ತಲೆಗಾಕು. ಪ್ಲೀಸ್ ನನ್ನ ಮೇಲೆ ಯಾವತ್ತೂ ಅನುಮಾನ ಪಡಬೇಡ ಮಲ್ಲಿ. ಇಷ್ಟೇ ನಾನೇನ ಹತ್ರ ಕೇಳ್ಕೊಳ್ಳೋದು. ಅಯ್ಯೋ, ನೀವೇನಾದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನಾನು ನಿಮ್ಮ ಮೇಲೆ ಯಾವತ್ತೂ ಅನುಮಾನ ಪಡಕ್ಕಿಲ್ಲ. ಸರಿ, ನಾನು ಹೆಂಗ್ ಕಾಣ್ತೀನಿ ಅಂತ ಅಕ್ಕನ ತಕ್ಕ ಹೋಗಿ ಒಂದ್ಸಲ ತೋರಿಸ್ಕೊಂಬತ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಮಲ್ಲಿ. ಹೋಗ್, ನಿಧಾನಕ್ಕೆ ಹೋಗು. ಹುಷಾರು. ಅಣ್ಣ ನನಗೆ ವಾರ್ನಿಂಗ್ ಕೊಟ್ಟ ಅಂದಮೇಲೆ ನಾನು ದಿಯಾ ಇನ್ನೂ ಟಚ್ಚಲ್ಲಿರೋ ವಿಚಾರನ ಪಕ್ಕಾ ಭೂಮಿಕಂಗೆ ಹೇಳಿರ್ತ. ಆ್ಯಂಡ್ ಆ ಭೂಮಿಕಾ ಈ ವಿಚಾರ ಗೊತ್ತಾದ್ಮೇಲೆ ಖಂಡಿತ ಸೈಲೆಂಟ್ ಆಗಿರೋದಿಲ್ಲ. ಒಂದಲ್ಲ ಒಂದು ದಿನ ಮಲ್ಲಿ ಕಿವಿಗೆ ಅದನ್ನು ಬೂತಾಳೆ. ಆ್ಯಂಡ್ ಅದು ನನ್ನ ಪಾಲಿಗೆ ಡೇಂಜರ್. ಅದಕ್ಕೆ ಅಲ್ವಾ ಈಗ ಮಲ್ಲಿ ತಲೆಗೆ ಹುಳ ಬಿಟ್ಟಿರೋದು. ಈ ಹುಳಗಳು ಈ ಜೇಡಿ ಪಾಲಿಗೆ ಆಂಟಿಸಿಪೇಟ್ರಿ ಬೇಲಿದ್ದಾಗೆ ಒಂದಲ್ಲ ಒಂದು ದಿನ ಉಪಯೋಗಕ್ಕೆ ಬರುತ್ತೆ. ಆ್ಯಂಡ್ ಆವಾಗ ಈ ಜೇಡಿ ಸೇಫ್ ಝೋನಲ್ಲಿರ್ತಾರೆ. ವಾಟ್ ಆನ್ ಐಡಿಯಾ ಜೇಡಿ. ಅಕ್ಕರೇ, ಮಲ್ಲಿ ಬಾ. ಅಕ್ಕರೇ ನೋಡಿ, ನಾನು ಹೆಂಗ್ ಕಾಣ್ತೀವನಿ? ತುಂಬಾ ಮುಟ್ಟ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ತಾಗತ್ತೆ ನಿಂಗೆ. ಅದ್ ಸರಿ, ನೀವಿಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಎಲ್ಲರೂ ಕೆಳಗಡೆ ಅವ್ರೆ, ಬನ್ನಿ ಹೋಗಮ್ಮ. ಮಲ್ಲಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಕೂತ್ಕೋ. ನೋಡು ಮಲ್ಲಿ, ನೀನು ನಿನ್ನಷ್ಟೇ ನೋಡಿದೆ. ನೀನು ನಿನ್ನ ಮಗು ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಆದರೂ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಂದ್ರೆ ನಾವೆಲ್ಲರೂ ಇದ್ವಿ, ನಾನಿದ್ದೆ. ಆದರೆ ಊರಿಗೆ ಹೋದ್ಮೇಲೆ ಅಲ್ಲಿ ಯಾರೂ ಇರಲ್ಲ, ನೀನು ಒಬ್ಬಳೇ ಆಗ್ಬಿಡ್ತೀಯ. ಸೊ ನೀನು ಇಲ್ಲಿ ಹೇಗೆ ಊಟ ಮಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಕೇರ್ಫುಲ್ ಆಗಿರ್ತಿದೆ ಅಲ್ಲ, ಅದನ್ನೇ ನೀನು ಅಲ್ಲೂ ಫಾಲೋ ಮಾಡಬೇಕು. ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಸರಿನಾ? ಹ್ಞೂ ಅಕ್ಕರೇ, ನೀವು ಹೇಳೋದೇನೋ ಸರಿ. ಆದರೆ ಅಲ್ಲೋದ್ರೆ ನಾನು ಒಬ್ಳೇ ಹೆಂಗಾಗ್ತೀನಿ? ನನ್ನ ಜೊತೆ ಅವ್ರು ಇರ್ತಾರಲ್ವಾ, ಅವ್ರೊಬ್ರಿದ್ರೆ ನೀವೆಲ್ಲ ಇದ್ದಂಗೆಯ. ಅದು ಸರಿ, ಆದರೆ ನೀನು ಯಾರು ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡ ಮಲ್ಲಿ. ನೋಡು, ಇದು ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಿನ್ನ ಮಗು ಭವಿಷ್ಯದ ಪ್ರಶ್ನೆ ಇದು. ಇನ್ನು ಸ್ವಲ್ಪ ಜಯದೇವ್ ಅವ್ರ ಕಡೆ ಗಮನ ಕೊಡಬೇಕು. ನನಗನ್ಸುತ್ತೆ ಅದಕ್ಕೆ ಮನಸ್ಸಲ್ಲಿ ಇನ್ನೂ ಆ ವಿಚಾರ ಹಾಗೇ ಇದೆ ಅಂತ. ಅವ್ರ ತಲೆಯಲ್ಲಿ ಅನುಮಾನ ಅನ್ನೋದು ಇನ್ನೂ ಹೋಗಿಲ್ಲ ಮಲ್ಲಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೆಂಡತಿ ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ನಮ್ಮ ಗಮನ ಎಲ್ಲ ಮಗು ಮೇಲಿರುತ್ತೆ. ಸೊ ಗಂಡ ಆದವನ ಗಮನ ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಬಾರ್ದು. ಅದಕ್ಕೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕು. ನೋಡು, ಇದು ನಿನ್ನ ಮೇಲಿರೋ ಕಾಳಜಿಗೆ, ನಿನ್ನ ಮಗು ಮೇಲಿರೋ ಕಾಳಜಿಗೆ ಹೇಳ್ತಿದ್ದೀನಿ. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮಲೆ ಬಿಡಿ, ದಿಯಾಗೂ ಮತ್ತು ಅವ್ರಿಗೂ ಸಂಬಂಧ ಐತೆ ಅಂತ ತಾನೆ? ನಾನು ಗಮನಿಸ್ತಾನೆ ಇವನಿ, ಅವಕಾಶ ಸಿಕ್ಕಿದಾಗೆಲ್ಲ ಅವ್ರ ಬಗ್ಗೆ ಏನಾರ ಒಂದು ಹೇಳ್ತಾನೆ ಇರ್ತೀರಾ. ಮೊದಲೆಲ್ಲ ನೀವು ನಾನು ಒಳ್ಳೇದಕ್ಕೆ ಕೇಳ್ತಿದ್ದೀರಿ ಅಂತ ಸುಮ್ಮನೆ ಆಗ್ತಿದ್ದೆ. ಆದರೆ ಈಗ ಅವರಷ್ಟೆಲ್ಲ ಬದಲಾದ್ಮೇಲೂ ನೀವು ಅವ್ರ ಬಗ್ಗೆ ಹಂಗೆ ಮಾತಾಡ್ತೀರಾ ಅಂದರೆ ನಾವು ಗಂಡ ಹೆಂಡತಿ ಚಂದಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಕ್ಕಾರೆ? ಮಲ್ಲಿ, ಆ ಥರದ್ದೆಲ್ಲ ಏನೂ ಇಲ್ಲ ಮಲ್ಲಿ. ಆ ಥರದ್ದೆಲ್ಲ ಏನೂ ಇಲ್ಲ ಅಂದ್ಮ್ಯಾಗೆ ಯಾಕೆ ಈ ಥರ ಮಾತಾಡ್ತಿದ್ದೀರ ಅಕ್ಕರೆ? ಮನ್ಸಲ್ಲಿರ ತಾನೆ ಮಾತ್ನಾಗ ಬರೋದು. ನಂಗೆಲ್ಲ ಅರ್ಥ ಆಗ್ತಾ ಇತ್ತು ಅಕ್ಕರೆ. ಇವಾಗ ಹೇಳಿದ್ರಲ್ಲ ಈ ಮಾತು ನೀವಲ್ದೆ ಬೇರೆ ಇನ್ಯಾರಾದ್ರೂ ಹೇಳಿದಿದ್ರೆ ನನ್ನ ಉತ್ತರನೇ ಬ್ಯಾರೆ ಆಗಿರ್ತಾ ಇತ್ತು. ಆದ್ರೆ ನೀವು ಅಂತ ಸುಮ್ಮನೆ ಇದ್ದೀನಿ. ಯಾಕೆಂದ್ರೆ ನಿಮ್ ಮ್ಯಾಗೆ ನನ್ಗಷ್ಟು ಗೌರವ ಐತೆ, ಮರ್ಯಾದೆ ಐತೆ. ಅದನ್ನ ಹಿಂಗೆಲ್ಲ ಮಾತಾಡಿ ಕಳ್ಕೊಳಕ್ ಹೋಗ್ಬೇಡಿ. ವಯಸ್ಸಿನಾಗೆ, ಅನುಭವದಾಗೆ, ವಿದ್ಯೆನಾಗೆ ಎಲ್ಲಾದ್ರಿಗೂ ನೀವು ನನಗಿಂತ ದೊಡ್ಡವರು. ಅದನ್ನ ಈ ರೀತಿ ಮಾತಾಡಿ ನನ್ನಿಂದ ಚಿಕ್ಕವರಾಗಕ್ಕೆ ಹೋಗ್ಬೇಡಿ. ಅವ್ರು ಎಂಥವ್ರು ಅಂತ ನನಗೆ ಸಂದಾಗ ಗೊತ್ತು ಅಕ್ಕರೆ.
ಅವ್ರು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅಂಥವ್ರು ನನಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ತನ್ನನ್ನು ತಾವು ತಿದ್ಕೊಂಡು ಒಳ್ಳೆಯವರಾದ್ರೂ ನೀವದನ್ನು ಒಪ್ಕೊಳಕ್ ತಯಾರಿಲ್ಲ. ನೀವಿಂಗ್ ಮಾಡ್ತೀರಾ ಅಂತ ನಾನು ನನ್ನ ಮನಸ್ನಾಗೂ ಅನ್ಕೊಂಡಿರ್ಲಿಲ್ಲ ಅಕ್ಕರೆ. ನಿಮ್ಮನ್ನು ಸಹನೆ ಒಳ್ಳೆಯವರು ಅನ್ಕೊಂಡಿದ್ದೆ ನಾನು. ನೀವದನ್ನ ಸುಳ್ಳು ಮಾಡ್ಬಿಟ್ರಿ. ನೀವು ಎಲ್ಲರ ಥರನೇ ಅಂತ ತೋರಿಸ್ಕೊಟ್ಬಿಟ್ರಿ. ಇಲ್ಲ ಮಲ್ಲಿ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ. ನೋಡು, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಅಕ್ಕರೆ ನೋಡಿ ಅಕ್ಕರೆ, ನಾನು ಸ್ವಲ್ಪ ದಡ್ಡಿನೇ ಇರ್ಬೋದು, ಆದ್ರೆ ಹಾಲಿಗೂ ಸುಣ್ಣದ ನೀರಿಗೂ ನನಗೆ ವ್ಯತ್ಯಾಸ ಗೊತ್ತಾಗ್ತೈತೆ ಅಕ್ಕರೆ. ನನಗೂ ಎಲ್ಲ ಅರ್ಥ ಆಗ್ತೈತೆ. ನಾನು ಈ ಮನೆ ಕಾಲಿಟ್ಟಾಗಿಂದ ನೋಡ್ತಾನೆ ಇವನಿ. ಅವ್ರ ವಿಷಯ ಬಂದಾಗೆಲ್ಲ ನೀವು ಹಿಂಗೆ ನಡ್ಕಂತೀರಾ. ಅವ್ರ ಪ್ರೀತಿ ಎಂಥದ್ದು ಅಂತ ನೋಡಿರೋ ನನಗೆ ನಿಮ್ಮ ದ್ವೇಷದ ಮಾತು ನನ್ನ ಕಿವಿಗೆ ಹೋಗಕ್ಕಿಲ್ಲ ಅಕ್ಕರೆ, ಹೋಗಕ್ಕಿಲ್ಲ. ಅವ್ರು ಏನು ಅನ್ನೋದು ನನ್ನ ಆತ್ಮಕ್ಕೆ ಗೊತ್ತು. ಅಷ್ಟು ಸಾಕು ನನಗೆ. ಇನ್ಯಾರು ಏನೇ ಹೇಳಿದ್ರು ನಾನು ಅದನ್ನು ಕಸ ಥರನೇ ನೋಡೋದು. ಅಕ್ಕರೆ, ನಿಮಗೆ ಕೈ ಮುಗಿತೀನಿ. ನಿಮ್ಮ ಮ್ಯಾಲಿರೋ ಗೌರವದಿಂದ ಕೇಳ್ಕೊಂತ ಇದ್ದೀನಿ, ಇನ್ನು ಯಾವತ್ತೂ ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಕಡಿಮೆಯ್ಯ ಅಲ್ಲ, ಇಷ್ಟು ದಿನ ಬೋನಿನೊಳಗಡಿದ್ದ ಮುದಿ ಸಿಂಹದ ಥರ ಓಡಾಡ್ತಿದ್ದವನು ಈಗ ಸ್ವಚ್ಛಂದವಾದ ಕಾಡಲ್ಲಿ ಜಿಗಿದಾಡೋ ಜಿಂಕೆ ಮರಿತರ ಇದೆಯಲ್ಲೋ. ಈ ಖುಷಿಗೆ, ಈ ಚೇಂಜ್ ಅವರಿಗೆ ಕಾರಣ ಏನಂತ ಕೇಳ್ಬೋದಾ? ಖುಷಿಗೆ ಇನ್ನೇನು ಮಾಮ್ ಕಾರಣ ಇರುತ್ತೆ? ಖುಷಿನೇ. ನನ್ನ ಖುಷಿಗೆ ಖುಷಿನೇ ಕಾರಣ. ಅಲ್ಲ, ಇದಕ್ಕೆ ತುಂಬ ಡೀಪ್ ಆದ ಮೀನಿಂಗ್ ಇದೆ. ಅರ್ಥ ಆಗ್ತಾ ಇಲ್ವೇ? ಅರ್ಥ ಆಗತ್ತಾರ ಸ್ವಲ್ಪ ಬಿಡ್ತೀಯಲ್ಲ. ನಿನ್ನೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ಹೇಗಾದ್ರೂ ಮಾಡಿ ಆ ಮಲ್ಲಿಕತನ ಮುಗಿಸ್ಬಿಡ್ಬೇಕು. ಅವಳ ಫೋಟೋಗೊಂದು ಹಾರ ಹಾಕಿ ಶ್ರದ್ಧಾಂಜಲಿ ಆಡಿದ್ರೆ ನನ್ನ ಪ್ರಾಬ್ಲಮ್ಗೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ನು ಅಂತ. ಆದ್ರೆ ಸಡನ್ ಆಗಿ ನನಗೆ ಇನ್ನೊಂದು ಐಡಿಯಾ ಬಂದಿದೆ. ಏನ್ ಹಂಗ್ ನೋಡ್ತಿದ್ಯಾ, ಏನು ಅಂತ ಕೇಳು. ಏನು? ಹೀಗೆ ಮಾಮ್ಸ್, ಆ ಮಲ್ಲಿಕತನ ಪರ್ಮನೆಂಟ್ ಆಗಿ ಮುಗಿಸೋದ್ರ ಬದಲು ಯಾಕೆ ಅವಳನ್ನ ದಾಳವಾಗಿ ಉಪಯೋಗಿಸ್ಕೋಬಾರ್ದು? ಐ ಮೀನ್, ಭೂಮಿಕನ ವಿರುದ್ಧ ಎತ್ತು ಕಟ್ಟಿ ಅವಳನ್ನ ನಿಲ್ಲಿಸಿ ಯಾಕೆ ಮಜಾ ತಗೋಬಾರ್ದು? ಅದಕ್ಕೆ ಒಂದು ಚಿಕ್ಕ ಸಿರೆಂಜ್ ತಗೊಂಡು ಮಲ್ಲಿಗೆ ಒಂದು ಡೋಸ್ ಕೊಟ್ಟಿದ್ದೀನಿ. ಅದು ಈಗ ಹೇಗೆ ವರ್ಕ್ ಆಗುತ್ತೆ ಅಂತ ಕಾದ್ ನೋಡು. ಏನು ಹೇಳಿ, ಸಿರಿಂಜು ಡೋಸು ಗೀಸು ಅಂತ ಮೆಡಿಕಲ್ ಸ್ಟೂಡೆಂಟ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ಯಲ್ಲ, ಅದು ಏನು ಅಂತ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳೋ. ಇದೇ ಮಾಂಸ ನಮ್ಮ ಮನುಷ್ಯರ ಪ್ರಾಬ್ಲಮ್. ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಡೀಪ್ ಆಗಿ ಡೀಟೇಲ್ ಆಗಿ ತಿಳ್ಕೊಳಕ್ ಹೋಗಿ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕಳ್ಕೊಂಡ್ಬಿಡ್ತೀವಿ. ಕಾದಿದ್ರೆ ಅಲ್ವಾ ಮಜಾ ಸಿಗೋದು, ಅದಿರಬೇಕು. ಸರಿ ಆಯ್ತು, ನೀ ನನ್ನ ಕುಚಿಕೋ ಮಾಮ್ಸ್ ಅಲ್ವಾ, ಹೇಳ್ತೀನಿ ಕೇಳ. ಮಾಮ್ಸ್, ನಾನೀಗ ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮಲ್ಲಿ ತಲೆಯಲ್ಲಿ ಆ ಭೂಮಿಕನ್ ಆಪೋಸಿಟ್ ಆಗಿ ಒಂದಷ್ಟು ಹುಳ ಬಿಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಭೂಮಿಕಂಗೆ ನಾನು ಕಂಡ್ರೆ ಆಗೋದಿಲ್ಲ, ಅವಳಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ದ್ವೇಷ, ನಾನು ಅಂದ್ರೆ ಅವಳಿಗೆ ಸುತಾರಾಮ್ ಇಷ್ಟ ಇಲ್ಲ ಅಂತ ಚೆನ್ನಾಗಿ ರೀಲ್ ಬಿಟ್ಟಿದ್ದೀನಿ. ಅಂಡ್ ಅವಳು ಅದನ್ನ ಚೆನ್ನಾಗಿ ಸುತ್ಕೊಂಡಿದ್ದಾಳೆ. ಯಾವ ಲೆವೆಲ್ಗೆ ಅಂದ್ರೆ ಮಾಮ್, ಆ ಶ್ರೀರಾಮಚಂದ್ರನ ಬಿಟ್ರೆ ನೆಕ್ಸ್ಟ್ ಇರೋದು ಅವಳ ಗಂಡ ಈ ಜೇಡಿನೇ ಅಂತ. ಸಖತ್ತಾಗಿ ಬ್ರೈನ್ ವಾಶ್ ಮಾಡಿದ್ಯಾನು. ಅಳಿಮಯ್ಯ, ಇಂಥದ್ರಲ್ಲೆಲ್ಲ A1 ಕಿಲಾಡಿ ಕಣ ನೀನು. ಸೋಮ್ನಿರು ಮಾಮ್ಸ್, ತಮಾಷೆ ಮಾಡ್ಬೇಡ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ. ಬ್ರೈನ್ ಅಂತೆ, ಅವಳಿಗೆ ಎಲ್ಲಿದೆ ಬ್ರೈನು? ಖಾಲಿ ಡಬ್ಬ ಮಾಮ್ಸ್. ಅದು ಆ ಖಾಲಿ ಡಬ್ಬದೊಳಗಡೆ ಪಾಪ ಒಂದಷ್ಟು ಹುಳ ಓಡಾಡ್ಕೊಂಡಿರ್ಲಿ ಅಂತ ಬಿಟ್ಟು. ಅಂದ್ರೆ ಅವಳ ತಲೆನ ಹುಳು ಸಾಕಾಣಿಕಾ ಕೇಂದ್ರವಾಗಿ ಮಾರ್ಪಾಡು ಮಾಡಿದ್ಯಾನು. ಏನದು ಹುಳು ಸಾಗಾಣಿಕೆ ಕೇಂದ್ರ? ಕಷ್ಟವಾಗಿರೋ ಪದಗಳನ್ನೆಲ್ಲ ಯೂಸ್ ಮಾಡ್ತೀಯಲ್ಲ ಮಾಮ್ಸ್. ಬಟ್ ಆದ್ರೂ ಅದು ಕರೆಕ್ಟ್ ಆಗೇ ಇದೆ. ಈಗ ನಾನು ಬಿಟ್ಟಿರೋ ಹುಳಗಳು ಏನಾಗ್ತವೆ ಅಂದ್ರೆ ನೆಕ್ಸ್ಟ್ ಬೆಳೀತಾ ಹೋಗ್ತವೆ.
ದೊಡ್ಡದಾಗ್ತವೆ. ಅದಕ್ಕೆ ಕೈ ಕಾಲು ರೆಕ್ಕೆ ಪುಕ್ಕ ಎಲ್ಲ ಬಂದು ಹಾರಾಡ್ತವೆ. ಅಷ್ಟು ಹೋದ್ರೆ ಸಾಕು ಮಾಮ್, ಆ ಸಿಚುಯೇಷನ್ ನಾನೇನು ಕ್ಯಾಚ್ ಮಾಡ್ತೀನಿ. ಆ ಭೂಮಿಕ ನನ್ನ ಬಗ್ಗೆ ಮಲ್ಲಿ ಹತ್ರ ಏನೇ ಬಾಯ್ ಬಡ್ಕೊಂಡ್ರು ಅವಳು ಮಾತ್ರ ಅದನ್ನ ನಂಬಲ್ಲ, ಹಾಗೆ ಮಾಡ್ತಾಳೆ. ಓಹೋ, ಹೀಗೆ ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಣ್ಣ ಪುಟ್ಟ ಕಿತ್ತಾಟಕ್ಕೆ ಕಾರಣ ಆಗುತ್ತೆ. ಸಣ್ಣ ಪುಟ್ಟ ಕಿತ್ತಾಟನೇ ದೊಡ್ಡ ಯುದ್ಧಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲಿ ಆಗ ಕುರುಕ್ಷೇತ್ರ ಪಾರ್ಟ್ 2 ನಡೆಯುತ್ತೆ. ಆಗ ನಾನು ನೀನು ಪೆಗ್ ಬಾಟ್ಲನ್ನು ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪನೇ ಹೀರ್ಕೊಂಡು ಆನಂದವಾಗಿ ಲೈವಲ್ಲಿ ನೋಡ್ಬೋದು. ಇದು ತಾನೇ ನಿನ್ನ ಪ್ಲಾನು? ಎಕ್ಸಾಕ್ಟ್ಲಿ. ವೇಟ್ ಅಂಡ್ ವಾಚ್ ಮಾಮ್ಸ್, ಮುಂದಕ್ಕೆ ಶೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅಯ್ಯಯ್ಯ, ಹಾಗಾದ್ರೆ ನಾನು ಈಗಲೇ ಹೋಗಿ Zee5 ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀನಿ. ಅರೆ ಫೋನ್ ಒಳಗಡೆ ಇರ್ಬೇಕೇನು? ಅಲ್ಲ, ಈ ಹಳೆಮಯ್ಯ ಒಂದೊಂದು ಟೈಮಲ್ಲಿ ಒಂದೊಂದು ಅವತಾರ ತಾಳ್ತಾನಲ್ಲಪ್ಪ. ಒಂದು ಸರ್ತಿ ಮಲ್ಲಿನ ಸಾಯಿಸ್ತೀನಿ ಅಂತಾನೆ, ಮತ್ತೊಂದು ಸರ್ತಿ ಅವಳನ್ನು ಮುಂದಿಟ್ಕೊಂಡು ಏನೋ ಆಟ ಆಡ್ತೀನಿ ಅಂತಾನೆ. ಅಲ್ಲ, ಇವನು ನಂಬೋದು ಹೆಂಗೆ? ಅಯ್ಯೋ ದೇವ್ರೆ. ಲೋ ಜೇಡಿ, ಅಣ್ಣಂಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಬಂದಿದೆ. ಡೌಟ್ ಬಂದು ನೀನೆಲ್ಲ ವಿಷಯದಲ್ಲೂ ತಗಲಾಕೊಂಡು ನಿನ್ನ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗಿದೆ. ಇನ್ನು ಆ ಭೂಮಿಕಾ, ಅವಳನ್ನಂತೂ ಕೇಳಂಗೇ ಇಲ್ಲ. ಅವಳಿಗೆ ಮನೆಗೆ ಬಂದಾಗಿಂದ ನನ್ನ ಮೇಲೆ ಡೌಟೆ. ಇಬ್ಬರು ನನ್ನ ವಿರೋಧಿಗಳಾಗಿದ್ಮೇಲೆ ನಾನು ಅವ್ರ ವಿರೋಧನ ಕಟ್ಕೋಬಾರ್ದು. ಯಾಕಂದ್ರೆ ಅವ್ರ ವಿರೋಧನ ಕಟ್ಕೊಂಡ್ರೆ ನೀನು ಈ ಮನೇಲಿ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಗುದ್ದಾಡಿ ಸುಮ್ಮನೆ ಮೈಕೆ ನೋವು ಮಾಡ್ಕೊಳ್ಳೋದ್ರ ಬದಲು ಡ್ಯಾಮೇಜ್ ಆಗಿರೋ ನನ್ನ ಇಮೇಜನ್ನ ಮೊದಲು ರೆಡಿ ಮಾಡ್ಕೋತೀನಿ. ಆ್ಯಂಡ್ ಆ ಕೆಲಸನ ಇವತ್ತೇ ಶುರು ಮಾಡ್ತೀನಿ. ಸೋಲ್ತೀನಿ, ಆಮೇಲೆ ಸೋತು ಗೆಲ್ತೀನಿ. ಕೂತ್ಕೊಳ್ಳಿ. ಇನ್ನು ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಭೂಮಿಕಾ, ನೀವು ಬರೀ ಕ್ಲಾಸ್ನಲ್ಲಿ ಟೀಚರ್ ಅಷ್ಟೇ ಅಲ್ಲ, ನನಗೂ ಟೀಚರು, ಈ ಮನೇಲಿರೋರು ಎಲ್ಲರಿಗೂ ಟೀಚರು. ಎಲ್ಲರಿಗೂ ತಿಳಿಸಿ ಹೇಳ್ತೀರಾ, ಬುದ್ಧಿ ಹೇಳ್ತೀರಾ, ಸಮಾಧಾನ ಹೇಳ್ತೀರಾ. ನೀವೇ ಹೀಗೆ ಡಲ್ಲಾಗಿ ಕೂತ್ಕೊಂಡ್ರೆ ಹೇಗೆ? ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ನೀವು. ನಿಮ್ಗೆ ಇವೆಲ್ಲ ಸೂಟ್ ಆಗಲ್ಲ ರೀ. ದಯವಿಟ್ಟು ಹೀಗೆಲ್ಲ ಇರಬೇಡಿ. ನೋಡಿ, ಹೂ ಅನ್ನೋದು ಎಷ್ಟು ಡಲ್ಲಾಗಿ ಹೇಳ್ತಾ ಇದ್ದೀರಾ? ಸ್ಮೈಲ್ ಮಾಡಿ. ಭೂಮಿಕಾ, ಇದನ್ನು ನಾವಿವ್ರು ಮಾತಾಡಿ ಡಿಸೈಡ್ ಮಾಡಿದ್ದು. ಒಂದು, ಮಲ್ಲಿ ಸಂತೋಷವಾಗಿರಲಿ ಅಂತ ಅವಳಿಗೆ ಸೀಮಂತ ಮಾಡಿ ತಾತನ ಜೊತೆ ಕಳಿಸ್ಕೊಡೋದು. ಜಯದೇವು ದಿಯಾಯಿಂದ ದೂರ ಆಗಿ ಮಲ್ಲಿಗೆ ಹತ್ರ ಆಗಲಿ ಅಂತ. ಇದಲ್ವ ನಮ್ಮ ಉದ್ದೇಶ. ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಟೆಂಪರರಿ ಅವಳು ಇಲ್ಲಿ ಇಲ್ಲದೆ ಇರ್ಬೋದು. ಅವಳು ಮುಂದಿನ ಜೀವನಕ್ಕೋಸ್ಕರನಾದರೂ ನಾವು ಈ ಬೇಜಾರನ್ನ ದಾಟ್ಕೊಳ್ಳೇಬೇಕಲ್ಲ. ಇಷ್ಟೊಂದು ಡಲ್ ಆಗಿರ್ಬೇಡಿ. ಚೇರ್ ಅಪ್. ಬನ್ನಿ ಹೋಗಿ. ಒಂದು ನಿಮಿಷ ಇರಿ. ಈಗ ನೀವು ಇದೇ ಅವತಾರದಲ್ಲಿ ಬರ್ತೀರಾ ಅಲ್ಲಿಗೆ? 10 ಹೆಂಗಾಗಿದ್ದೀರಾ ನೋಡಿ. ಫುಲ್ ಡಲ್ ಹೊಡಿತಾ ಇದ್ದೀರಾ. ಚೂರು ಮೇಕಪ್ ಮಾಡಲಾ? ಒಂಚೂರು ಬ್ಲಷು, ಒಂಚೂರು ಲಿಪ್ಸ್ಟಿಕ್ಕು, ಕಾಜಲ್ಲು. ಬೇಡ ಬೇಡ ಬೇಡ, ನನ್ನ ಹತ್ರ ಅದಕ್ಕಿಂತ ಅದ್ಭುತವಾದ ಮೆಡಿಸಿನ್ ಇದೆ, ಕೊಡ್ಲಾ? Cheer up. Charged? ಮಲ್ಲಿ ಡಲ್ ಆಗಿರೋದು ನೋಡಿದ್ರೆ ಏನೋ ಆಗಿರಂಗಿದೆ. ಏನಂತ ತಿಳ್ಕೊಬೇಕಲ್ಲ. ಜಯದೇವ, ಮೊದಲು ನೀನು ಆ ಹಾರನ ಅವಳ ಕೊರಳಿಗೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿಬಿಡು. ಇವನು ಹಾರ ಆಗ್ತಿರೋದು ನೋಡಿದ್ರೆ
ಕುರಿನ ಬಲಿ ಕೊಡಕ್ಕೆ ಹಾರ ಆಗ್ತಂಗೆ ಕಾಣ್ತೈತೆ. ಅರಿಶಿನ ಹಚ್ಚು. ಈಗ ಮುತ್ತೈದೆಯರೆಲ್ಲ ಶಾಸ್ತ್ರ ಮಾಡಿ. ಭೂಮಿಕಾ, ನಿನ್ನ ಶಾಸ್ತ್ರ ಶುರು ಮಾಡಮ್ಮ. ಮಲ್ಲಿ ಡಲ್ ಆಗಿರೋದು ನೋಡಿದ್ರೆ ಪಕ್ಕ ಏನೋ ಆಗಿರೋ ಆಗಿದೆ. ಆದರೆ ಅದು ನಾನು ಅನ್ಕೊಂಡಿರೋದಾಗಿದ್ರೆ ಇನ್ನೂ ಒಳ್ಳೇದು. ಒಳ್ಳೇದಾಗ್ಲಿ. ನೀನು ಮಾಡಮ್ಮ. ನೀವು ಬನ್ನಿ. ನೀವು ಬೇಡ ಇರಿ. ಚಂದನ, ಶಾಂಭವಿ, ನೀವು ಬನ್ನಿಮ್ಮ. ಗೌತಮ್, ಏನು ಹೇಳ್ತಾ ಇದೀಯಾ? ಇವ್ರ ಬದಲು ಇವ್ರು ಶಾಸ್ತ್ರ ಮಾಡ್ತಾರಮ್ಮ. ಕೆಲಸದವ್ರ ಕೈಯಲ್ಲಿ ಶಾಸ್ತ್ರ ಮಾಡಿಸ್ತೀಯಾ? ಕೆಲಸದವ್ರಾದ್ರೇನಮ್ಮ, ಅವರು ಮನುಷ್ಯ ತಾನೆ. ಮೋರೋವರ್ ಮಲ್ಲಿಗೆ ದಿನ ಬೆಳಗಾದ್ರೆ ಏನು ಬೇಕು ಅಂತ ವಿಚಾರಿಸಿ ಎಲ್ಲನೂ ಮಾಡ್ಕೊಡೋರು ಅವರೇ. ಇವತ್ತು ಮಲ್ಲಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ ಅಂದರೆ ಅದರಲ್ಲಿ ಅವ್ರ ಪಾಲು ತುಂಬಾ ಇದೆ. ಇನ್ಫ್ಯಾಕ್ಟ್ ಮಲ್ಲಿ ಬಗ್ಗೆ ನಮ್ಗೆ ಎಷ್ಟು ಕನ್ಸರ್ನ್ ಇದೆಯೋ ಅವ್ರಿಗೂ ಅಷ್ಟೇ ಇದೆ. ಇದಕ್ಕೂ ಮೇಲೆ ಅವ್ರಿಗೆ ಒಳ್ಳೆ ಮನಸ್ಸಿದೆ. ಏನು ನಿನ್ನ ಮಾತಿನ ಅರ್ಥ ಗೌತಮ್? ಇವ್ರಿಗೆ ಒಳ್ಳೆ ಮನಸ್ಸಿಲ್ಲ ಅಂತನಾ? ಇದ್ದಿದ್ರೆ ಅವ್ರು ಯಾಕಮ್ಮ ಹಾಗೆ ಮಾತಾಡ್ತಾ ಇದ್ರು? ಮನುಷ್ಯನ ಸಂಸ್ಕಾರ ಅವ್ನು ನಾಲ್ಗೆ ಹೇಳುತ್ತಂತೆ. ಮನಸ್ಸಿನಲ್ಲಿ ಇರೋದೇ ಅಲ್ವಾ ಬಾಯಿಗೆ ಬರೋದು. ಯಾರನ್ನು ಸ್ಟೇಟಸ್ ನೋಡಿ ಅಳಿಬಾರದು, ಅವರ ಮೆಂಟಲ್ ಸ್ಟೇಟಸ್ ಹೇಗಿದೆ ಅಂತ ನೋಡಬೇಕು. ಗುಂಡು, ಯಾಕಪ್ಪ? ಅವ್ರೇನ್ ಮಾಡಿದ್ರು? ವಿನಾಕಾರಣ ಒಬ್ಬರು ಮನಸ್ಸಿಗೆ ನೋವು ಮಾಡಿದ್ದಾರೆ. ಒಬ್ಬರು ಕಣ್ಣೀರು ಹಾಕೋ ಹಾಗೆ ಮಾಡಿದ್ದಾರೆ. ತಾವೇನು ತಮ್ಮ ಸ್ಟೇಟಸ್ ಏನು ಅನ್ನೋದನ್ನು ಮರೆತು ಚೀಪಾಗಿ ಮಾತಾಡಿದ್ದಾರೆ. ತಾವೇನು ಅನ್ನೋದನ್ನು ಅವರೇ ತೋರಿಸ್ಕೊಂಡಿದ್ದಾರೆ. ಮನಸ್ಸಿನಲ್ಲಿ ಕಸ ವಿಷ ತುಂಬಿಕೊಂಡು ಆಶೀರ್ವಾದ ಮಾಡೋದು, ಈ ಶಾಸ್ತ್ರ ಮಾಡೋದು ಎಲ್ಲ ಮಾಡಿದ್ರೆ ಏನು ಫಲ ಸಿಗುತ್ತಜ್ಜಿ?
ಆಶೀರ್ವಾದ ಮಾಡೋದಕ್ಕೂ ಒಂದು ಅರ್ಹತೆ ಯೋಗ್ಯತೆ ಇರಬೇಕಲ್ವ? ಏನು ಕೇಳಿದ್ರಿ ನೀವು? ಭೂಮಿಕಾಗೆ ಯಾಕೆ ಮಗು ಆಗಿಲ್ಲ ಅಂತನಾ? ಅದು ಕೇಳ್ಬೋದಾ ನೀವು? ಹೇಳ್ಕೊಡೋದಕ್ಕೆ ದೊಡ್ಡ ಜನ, ಆದರೆ ನಿಮ್ದು ಇಷ್ಟು ಸಣ್ಣ ಬುದ್ಧಿ ಅಂತ ಗೊತ್ತಿರಲಿಲ್ಲ. ನೀವೆಲ್ಲರೂ ನನ್ನ ತಾಯಿ ವಯಸ್ಸಿನವರು, ಆದರೆ ವಯಸ್ಸಿಗೆ ತಕ್ಕನಾದ ಮಾತು ನಡವಳಿಕೆ ನಿಮ್ಮಲ್ಲಿ ಇಲ್ವಲ್ಲ ಅಂತ ಬೇಜಾರು ನನಗೆ. ಇಷ್ಟು ವರ್ಷದಲ್ಲಿ ಬರೀ ಅಹಂಕಾರ, ಗತ್ತು, ದೌಲತ್ತು ಇಷ್ಟನ್ನೇ ಬೆಳೆಸ್ಕೊಂಡಿದ್ದೀರ. ಬಿಯಾಂಡ್ ದಟ್ ಮನುಷ್ಯರಾಗಿ ಬೆಳೀಲೇ ಇಲ್ಲ ನೀವು. ಐ ಫೀಲ್ ಪಿಟಿ ಫಾರ್ ಯು ಪೀಪಲ್. ಏನಿದ್ರೆ ಏನು ಬಂತು, ಮನುಷ್ಯತ್ವನೇ ಇಲ್ಲ ಅಂದಮೇಲೆ. ಆ್ಯಕ್ಚುಲಿ ಯು ಪೀಪಲ್ ಆರ್ ಚೀಪ್ ಅಂಡ್ ಡಿಸ್ಗಸ್ಟಿಂಗ್. ಅಲ್ಲ ರೀ, ಒಬ್ಬರನ್ನ ನೋಡಿ ಅವ್ರ ಮುಖಕ್ಕೆ ಹೊಡೆದಾಗೆ ನಿಮಗೆ ಮಗು ಯಾಕಾಗಿಲ್ಲ ಅಂತ ಕೇಳ್ತಿರಲ್ಲ, ಅದೇ ಕೇಳ್ತೀರಾ ನೀವು? ಹಾಗೆ ಕೇಳಬೇಕು ಅಂತ ನಿಮ್ಮ ಮನಸ್ಸಾದರೂ ಹೇಗೆ ಬರುತ್ತೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಪರ್ಸ್ನಲ್ ವಿಷಯ ರೀ ಇದು. ಇದನ್ನು ಕೇಳೋ ಅಧಿಕಾರ ನಿಮಗೆಲ್ಲ ಯಾರಿಗೂ ಇಲ್ಲ. ಮಗು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಾವು. ಇಟ್ಸ್ ಆನ್ ಕನ್ಸರ್ನ್ ಅಂಡ್ ನನ್ ಆಫ್ ಯೋರ್ ಬಿಸ್ನೆಸ್.